This life is very beautiful. It is only because of the light. If there is no light, assume there is no light. ಲೈಟ್ ಇಲ್ಲ ಅಂತ ಅಂದ್ಕೊಡ್ರಿ, ಆಯಿತಾ? ನಿಮಗೇನೇನು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಯಾಕೆ ಕಣ್ಣಿಗೆ ಕಾಣಲ್ಲ ಅಂದರೆ ಆ ಲೈಟ್ ಏನಿದೆಯಲ್ಲ, ಆ ಲೈಟು ನಿಮಗೆ ಕಣ್ಣಲ್ಲಿ ಬೀಳ್ತೈತೆ. ಆ ಕಣ್ಣ ಮೇಲೆ ರೆಟಿನಾ ಅಂತ ಇರುತ್ತೆ ಒಂದು ಪಾರ್ಟ್, ಐ ವಿಲ್ ಶೋ ಯು ದಟ್. ಆ ರೆಟಿನಾ ಮೇಲೆ ಬಿದ್ದಾಗಲೇ ಒಂದು ಇಮೇಜ್ ಕಾಣ್ತೈತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎ ಲೈಟ್. ಇವು ಎಕ್ಸಾಂಪಲ್ ಟೇಕ್, ಅದನ್ನು ಸನ್ ಅನ್ಕೊಲ್ ಕಾಣ್ತೈತಲ್ಲ, ಅದು ಸನ್. ಆ ಸನ್ನು ನನ್ನ ಮೇಲೆ ಬೀಳ್ತೈತೆ ಫಸ್ಟು. ಓಕೆ, ಇಲ್ಲಿಂದ ನನ್ನ ಬಾಡಿ ಏನು ಮಾಡುತ್ತೆ ಅಂದರೆ, ನನ್ನ ಬಾಡಿಯಿಂದ ಬಿದ್ದು ರಿಫ್ಲೆಕ್ಟ್ ಆಗುತ್ತೆ. ಒಂದೇ ಒಂದು ರೇ ತೊಗೊತೀನಿ, ಸಿಂಗಲ್ ರೇ. ಅದ್ರ ಲೈಟು ಬಿತ್ತು ನನ್ನ ಮೇಲೆ, ಬಾಡಿ ಮೇಲೆ ಬಿತ್ತು. ಆ ಬಾಡಿಯಿಂದ ಲೈಟು ಸ್ಟ್ರೈಟಾಗಿ ನಿನ್ನ ಕಣ್ಣಲ್ಲಿ ಹೋಯ್ತು. ಆ ಕಣ್ಣಿಂದ ರೆಟಿನಾ ಮೇಲೆ ಬಿತ್ತು. ಅವಾಗ ನಾನು ಕಾಣ್ತೀನಿ, ಆಯಿತಾ? ಇದು ಒಂದನೇದು. ಎರಡನೇದು ಸತ್ಯ ಏನಂದರೆ, ಇವಾಗ ಚೈನಾದವ್ರು ಕಂಡು ಹಿಡಿತಿದ್ದಾರೆ, ಫ್ಯೂಚರ್ ನೋಡ್ಬೋದು, ಪಾಸ್ಟ್ ನೋಡ್ಬೋದು ಅಂತ. ಫ್ಯೂಚರ್ನು ನೋಡ್ಬೋದು, ಪಾಸ್ಟ್ನು ನೋಡ್ಬೋದು, ಎರಡೂ ನೋಡ್ಬೋದು. ಎಲ್ಲರೂ ಮಂಗ, ಹೆಂಗೆ ಚಾನ್ಸ್ ಇದೆ? ನೀವು ಪಾಸ್ಟ್ ಹೆಂಗೆ ನೋಡೋಕ್ಕಾಗುತ್ತೆ? ಹಳೇದೆಲ್ಲ ನೋಡೋಕ್ಕಾಗುತ್ತಾ ಅಂತ ಅನ್ಕೊಂತಿತ್ತಾನೆ. ಬಟ್ ಸೈನ್ಸ್ ಅನ್ನೋದು ಎಷ್ಟು ಮಿರಾಕಲ್ ಅಂದರೆ, ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ನೌ ಐ ವಿಲ್ ಟೆಲ್ ಯು. ಸಿ, ಎನಿಬಡಿ ನೋಸ್ ದಟ್ ಲೈಟ್ ಸ್ಪೀಡ್ ಎಷ್ಟಿದೆ ಅಂತ? ಇಟ್ ಗೋ 3.8 ಇಂಟು ಎಷ್ಟಿದೆ? 8. 3.8 ಇಂಟು 10 to the power of 8 ಮೀಟರ್ ಪರ್ ಸೆಕೆಂಡ, ಕಿಲೋಮೀಟರ್ ಪರ್ ಸೆಕೆಂಡ್, ಅದು ಕಿಲೋಮೀಟರ್ ಪರ್ ಸೆಕೆಂಡ್. ಸೊ 1 ಸೆಕೆಂಡಿಗೆ 38, ಅದ್ರ 0, 8, 2, 3, 4, 5, 6, 7, 8 ಇಷ್ಟು 0 ಹಾಕಿದರೆ 1 ಸೆಕೆಂಡಿಗೆ ಅಷ್ಟು ಫಾಸ್ಟಾಗಿ ಹೋಗ್ತೈತಿ. ಓಕೆ, ನೀವು ಅದನ್ನು ಅಸ್ಯೂಮ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಏನೋ ಫಾಸ್ಟಾಗಿ ಹೋಗ್ತೈತೆ. ಓಕೆ, ಇವಾಗ ಲೈಟ್ ಬಗ್ಗೆ ಹೇಳ್ತೀನಿ ನೋಡ್ರಿ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ದೇ ಟುಕ್ ಲಾಟ್ ಆಫ್ ಇಯರ್ಸ್, ತುಂಬ ವರ್ಷ ತಗೊಂಡಿದ್ರು. ಹೆಂಗೆ ಅಂದರೆ, ದಿಸ್ ಈಸ್ ಲೈಟ್. ಇವಾಗ ನಾನು ಏನು ಹಾಕ್ತಿದ್ದೀನಲ್ಲ, ಇದು ಒಂದು ಲೈಟ್ ಅನ್ಕೋ. ಓಕೆ, ವೇಟ್, ಲೆಟ್ ಮಿ ಎಕ್ಸ್ಪ್ಲೇನ್ ಯು ಕ್ಲಿಯರ್ಲಿ. ಇದೇನು? ಒಂದು ಬಬಲ್. ಇದೇನು? ಒಂದು ಬಬಲ್. ಇದೇನು? ಇನ್ನೊಂದು ಬಬಲ್ಲ, ಆಯಿತಾ? ಇದೇನು? ಇನ್ನೊಂದು ಬಬಲ್. ಇವೆಲ್ಲ ಬಬಲ್ ತಾನೆ? ಇದೆಲ್ಲ ಒಂದೊಂದೇ ಇದಾವ? ಸಪ್ರೇಟ್ ಇದಾವೆ ತಾನೆ? ಇವೆಲ್ಲ ಸಪ್ರೇಟ್ ಇದೆ ತಾನೆ? ಎಷ್ಟು ಬಬಲ್ ಇದಾವೆ ಹೇಳ್ರಿ? ಎಷ್ಟಿದಾವೆ? 8 ಇದಾವೆ ತಾನೆ? ಪಕ್ಕನಾ 8 ಇದಾವೆ ಅಂತ? ಕ್ಲಿಯರಾ? ಕರೆಕ್ಟಾ? ಇಲ್ಲ, ಒಳಗಿಲ್ದಲ್ಲ. ಇದು ನಾನು ಸುಮ್ಮನೆ ರೌಂಡ್ ಆಫ್ ಮಾಡಿದ್ದೀನಿ. 1, 2, 3, 4, 5, 6, 7, 8. ಕರೆಕ್ಟಾ? ದಿಸ್ ಆಲ್ ಆರ್ ಸಿಂಗಲ್ ತಾನೆ? ಒಂದೊಂದೇ ಸಿಂಗಲ್ ತಾನೆ? ನೋ ಪ್ರಾಬ್ಲಮ್, ಕಾಲ್ ಬಂದರೆ. ಇದು ಹೇಗೆ ಕಾಣುತ್ತೆ ಅಂದರೆ, ನಿಮಗೆ ಇನ್ನೂ ಸ್ವಲ್ಪ ಮಿನಿಮೈಸ್ ಮಾಡಿದರೆ ಯು ಫೀಲ್ ಇಟ್ ಇಸ್ ಎ ಸ್ಟ್ರೈಟ್ ಲೈನ್ ಥರ ಕಾಣುತ್ತೆ. ನಿಮಗೆ ಸ್ಟ್ರೈಟ್ ಲೈನ್ ಕಾಣಂಗಿಲ್ಲ. ಈ ಲೈಟ್ ಎಷ್ಟು ಡ್ರಾಮಾ ಮಾಡುತ್ತೆ ಅಂದರೆ, ಒಂದ್ಸಲಿ ಐನ್ಸ್ಟೀನ್ ಕೇಳ್ತಾನೆ, ಎಕ್ಸಾಂಪಲ್, ಒಂದು ಕಾರ್ ಹೋಗ್ತೈತೆ ಅನ್ಕೋ, 10 km/h ಅಂದರೆ ತುಂಬ ಸ್ಲೋ ಹೋಗ್ತೈತೆ ಅನ್ಕೋ. ಕಣ್ಣಿಗೆ ಕಾಣುತ್ತಾ? ಕಾಣುತ್ತಾನೆ? ಇನ್ನೊಂದು ಸ್ವಲ್ಪ ಫಾಸ್ಟ್ ಆಯಿತು ಅನ್ಕೋ, ಕಾಣುತ್ತಾ? ಇನ್ನೊಂದು ಸ್ವಲ್ಪ ಫಾಸ್ಟ್ ಆಯಿತು ಅನ್ಕೋ, ಕಾಣುತ್ತಾ? 50 km/h ಅನ್ಕೋ, ಕಾಣುತ್ತಾ? 50 km/s ಅನ್ಕೋ. ಸೆಕೆಂಡ್ ಮೀನ್ಸ್ ಅವನು 50 ಕಿಲೋಮೀಟ್ರಲ್ಲಿ ಹೋಗ್ತಾವನೆ, ನೀನು ಕಣ್ಬಿಟ್ಟು ಕಳ್ತಿರೋದಕ್ಕೆ ಅದು ನೀವು ಓಡಿಸ್ತಿರಲ್ಲ ಅಷ್ಟು, ಆಯಿತಾ? 100 km/s ಅನ್ಕೋ, ಕಾಣುತ್ತೆ? ಈ ಬಸ್ ಹೋಗುತ್ತಲ್ಲ ನನಗೆ, ಅದು 200 km ಹೋದರೆ ಕಾಣುತ್ತಾ? ಕಾಣುತ್ತೆ. ಇವಾಗ ಫ್ಲೈಟ್ ಹೋಗುತ್ತಲ್ಲ, ಫ್ಲೈಟ್ ಇಟ್ ಟ್ರಾವೆಲ್ ಇನ್ 800 to 1000 ಅಥವಾ 1500 km/h ಹೋಗುತ್ತೆ, ಅವರಲ್ಲಿ. ಇಫ್ ಐ ಟೇಕ್ 500 per second, 500 km/s, ಇವಾಗ ಇದು ಕಣ್ಣಿಗೆ ಕಾಣ್ತೈತಾ? ಹಿಂಗೆ ಕಾಣುತ್ತಾನೆ? ನಾನು ಸ್ಪೀಡ್ ಹಿಂಗೆ ಕಣ್ಣಿಗೆ ಕಾಣುತ್ತೆ ನಿನಗೆ ಅದು?
ಹಂಗೆ ಕಾರು ಫುಲ್ಲು ಫಾಸ್ಟಾಗಿ ಹೋದ್ರೆ 200-300 km/s ಹೋದ್ರೆ ಕಣ್ಣಿಗೆ ಕಾಣುತ್ತಾ? ಹಂಗಂತ ಅಲ್ಲಿ ಏನು ಇಲ್ಲ ಅಂತ ಅರ್ಥ. ಅಲ್ಲಿದೆ ತಾನೆ, ಕಾರ್ ಇದೆ, ಸೌಂಡ್ ಅಲ್ಲ, ಕಾರ್ ಇದೆ, ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಕಣ್ಣಿಗೆ ರೆಕಗ್ನೈಸ್ ಮಾಡೋ ಅಷ್ಟು ಕೆಪಾಸಿಟಿ ನಮಗಿಲ್ಲ, ಕರೆಕ್ಟಾ? ಸೊ ಈ ಪ್ರಪಂಚದಲ್ಲಿ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಬರೀ 1% 1% ಕಣ್ಣಿಗೆ ಕಾಣ್ತೈತಿ. ಇನ್ನು 99% ಕಣ್ಣಿಗೆ ಕಾಣಲ್ಲ. ಆದರೆ ನಾವು ಹಿಂಗೆ ಅನ್ಕೊಂತೀವಿ ಎಲ್ಲ ಪ್ರಪಂಚ ನನಗೆ ಗೊತ್ತು ಅಂತ. 1% ಆಗಿ. ದಿಸ್ ಈಸ್ ಅಬೌಟ್ ಒನ್ ಟಾಪಿಕ್, ಅಬೌಟ್ ಒನ್ ಸಿಂಗಲ್ ಟಾಪಿಕ್, ಫಿನಾಮಿನನ್ ಆಫ್ ಲೈಟ್. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಯು. ಲೈಟ್ ಸಿ, ಇದು ಚೈನಾ ಇದರಿಂದ ಹೋಗ್ತಾ ಇತ್ತು. ಇವಾಗ ಚೈನಾ ಎಕ್ಸ್ಪೆರಿಮೆಂಟ್ ಏನು ಮಾಡುತ್ತಲ್ಲ, ಸಖತ್ ಎಕ್ಸ್ಪೆರಿಮೆಂಟ್ ಮಾಡುತ್ತೆ. ಇಫ್ ಯು ನೋ, ಚೈನಾ ಆರ್ಟಿಫಿಷಿಯಲ್ ಮೂನ್ನ ರೆಡಿ ಮಾಡಿದೆ, ಆರ್ಟಿಫಿಷಿಯಲ್ ಸನ್ ರೆಡಿ ಮಾಡಿದೆ. ಪ್ರಾಕ್ಟಿಕಲಿ ಏನೇನು ಇಂಪಾಸಿಬಲ್ ಅಂತಾರಲ್ಲ ಅದೆಲ್ಲ ಮಾಡೋಕ್ಕೆ ಹೋಗುತ್ತೆ ಚೈನಾ. ಬಿಕಾಸ್ ಇಟ್ ಹ್ಯಾವ್ ಲಾಟ್ ಆಫ್ ಮನಿ, ದುಡ್ಡಿದೆ ಅಷ್ಟಕ್ಕೊಂದು. ಇನ್ನೊಂದು ದುಡ್ಡಿದ್ದಾಗ ಹೇಳ್ತಿ ಆಡಿ ಕಾರ್ನ ಎತ್ಕೊಂಬರಾಗ ನಾಳೆ ಅಂತ. ದುಡ್ಡಿಲ್ಲ ಅಂದರೆ ಅಷ್ಟು ದುಡ್ಡಿದೆ, ಅದೇನು ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೈತೆ, ಡೂಯಿಂಗ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್. ಸೊ ಕಮ್ ಇಯರ್ ನಾವು ಕೇಳಿಸಿ ಇವಾಗ ಇಲ್ಲಿ ನೋಡಿ, ಇಲ್ಲಿ ಲೈಟ್ ಇನ್ನೂ ಮ್ಯಾಜಿಕ್ ಒಂದಿದೆ. ಈ ಲೈಟ್ ಇದೆಯಲ್ಲ, ಎಲ್ಲಿದೆ ಲೈಟ್? ಇಲ್ಲೇ ಇದೆಯಲ್ಲ, ಇಲ್ಲೇನಿದೆಯಲ್ಲ ಇದು, ಇದು ಸನ್ ಇದೆಯಲ್ಲ, ಇಲ್ಲಿಂದ ಇಮಿಟ್ ಆಗುತ್ತಲ್ಲ ರೇಡಿಯೇಷನ್ ರೇಸ್ ಇದೆಯಲ್ಲ, ಒಂದು ಲೈಟ್ ರೇಸು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇದು ಎಷ್ಟು ಕರೆಕ್ಟಾಗಿ 8 ಮಿನಿಟ್ ತೊಗೊಳುತ್ತೆ. ಓಕೆ, ಹಾಂ ಏನು ಇವಾಗ ಏನು ಮಾಡ್ಬೇಕಂದ್ರೆ, ಒಂದು ತುತ್ತನ್ನ ಬಾಯಿಗೆ ಇಟ್ಕೊಂಡು ಥು ಅಂತ ಉಗಿಬಾರ್ದು, ತಿಂದು ಫುಲ್ ಕೇಳಿ ಆಮೇಲೆ ಊಟ ಚೆನ್ನಾಗಿಲ್ಲ ಅನ್ಬೇಕು. ಅದಕ್ಕಿಂತ ಚೆನ್ನಾಗಿ ಅದು ಮಾಡೋಕ್ಕಿಂತ ಮುಂಚೆನೇ ಅವ್ರು ಅಡುಗೆ ಮಾಡೋಕ್ಕೆ ನೋ ಲೆಟ್ ಮಿ ಎಕ್ಸ್ಪ್ಲೇನ್ ದೆನ್ ಯು ಆಸ್ಕ್. ಗೊತ್ತು ನಿಮಗೆ ತುಂಬ ಡೌಟ್ಸ್ ನಿಮಗಿದೆ ಅಂತ ಗೊತ್ತು. 100% ಹೇಳ್ತೀನಿ, ಎಲ್ಲ ಡೌಟ್ಸನ್ನ ಕ್ಲಿಯರ್ ಮಾಡ್ತೀನಿ. ದಟ್ಸ್ ವೈ ವಿ ಆರ್ ಓಪನಿಂಗ್ ಚಾನಲ್ ಕಾಲ್ಡ್ ಗುರು ಒನ್ ಡೌಟ್. ಓಕೆ, ಇವಾಗ ಮೆಲ್ಲಗೆ ತೆಗಿತಿದ್ದೀವಿ ಎಲ್ಲ. ನಿಮಗೆ ಏನೇನೆಲ್ಲ ಹುಚ್ಚರು ಕ್ವಶನ್ಸ್ ಇದಾವ, ಯು ಆಸ್ಕ್ ಮೀ, ಐ ವಿಲ್ ಫೈಂಡ್ ಆ್ಯಂಡ್ ಕಮ್ ಇಫ್ ಐ ಡೋಂಟ್ ನೋ. ಬಟ್ ಬರ್ತೀವಿ. ಯಾಕೆ ಇಷ್ಟು ದೊಡ್ಡದಾಗಿದೆ, ನಮ್ದು ಇಷ್ಟು ಚಿಕ್ಕದಾಗಿದೆಯಲ್ಲ, ಏನಕ್ಕೆ ಲೇಟು ಅಂತನಾ? ವೇಟ್. ಸೊ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 150 ಮಿಲಿಯನ್ ಅಥವಾ 151 ಪಾಯಿಂಟ್ ಸಮಥಿಂಗ್ ಇದೆ ಮಿಲಿಯನ್ ಕಿಲೋಮೀಟರ್ಸ್. ಅಂದರೆ 150ಗೆ ಮಿಲಿಯನ್ ಅಂದರೆ ಎಷ್ಟು ಲಕ್ಷ? 10 ಲಕ್ಷ. ಅಂದರೆ 6 ಸೊನ್ನೆನ ಆ್ಯಡ್ ಮಾಡೋ ಎಷ್ಟು ಕಿಲೋಮೀಟರ್ ಆಗುತ್ತೋ ಇಷ್ಟು 8 ನಿಮಿಷದಲ್ಲಿ ಸಿಗುತ್ತೆ. ಇದೆಲ್ಲ ಕಾಮಿಡಿ ಏನಂದರೆ, ಇಲ್ಲಿ ಲೈಟ್ ಏನಿದೆಯಲ್ಲ, ಇಲ್ಲಿ ಲೈಟ್ ರೇಸ್ ಬರುತ್ತಲ್ಲ, ಇದೇ ರೇಸ್ ಅನ್ಕೋ. ಎಕ್ಸಾಂಪಲ್ ಇವಾಗ ಅನ್ಕೋ, ಇವಾಗ ಕರೆಕ್ಟಾಗಿ 6 ಗಂಟೆ ಸಾಯಂಕಾಲ, 6 ಗಂಟೆ ಇಲ್ಲೇನೋ ನಡೀತಾ ಇದೆ ಅನ್ಕೋ. ಇದಾಗಲ್ಲ ಅನ್ಕೋ. ಇಲ್ಲೊಬ್ಬ ನಮ್ಮ ಶಿಷ್ಯನೊಬ್ಬನವನೇ, ಆಯಿತಾ? ಈ ಶಿಷ್ಯ ಏನು ಮಾಡ್ದ, ತಲೆ ಕಟಿಂಗ್ ಮಾಡ್ಕೊತವನೆ, ಆಯಿತಾ? ತಲೆ ಬೋಡಿಸ್ತವನೆ, ತೆಗಿತಾವನೆ, ಫುಲ್ ಬೋಡ ಆಗ್ತವನೆ. ಈ ಬೋಡ ಆಗೋದು ನನಗೆ ಯಾವಾಗ ಗೊತ್ತಾಗುತ್ತೆ? 8 ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ. ಅಂದರೆ ಅರ್ಥ ಏನು? ಸನ್ ಮೇಲೆ ಇರೋಕ್ಕಾಗಲ್ಲ, ಆಯಿತಾ ಅನ್ಕೋ. ಸನ್ ಲೈಟು ಅಲ್ಲಿ ಅವನ ಮೇಲೆ ಬೀಳಬೇಕು, ಆ ಲೈಟು ಟ್ರಾವೆಲ್ ಆಗಬೇಕು. ಎಷ್ಟು ಸೆಕೆಂಡು? 8 ನಿಮಿಷ. 8 ನಿಮಿಷಕ್ಕೆ ಬಂದ್ಬಿಟ್ಟು ನನ್ನ ಕಣ್ಣಿಗೆ ಬೀಳಬೇಕು, ನನಗೆ ಅವಾಗ ಅವನು ಕಣ್ಣಿಗೆ ಕಾಣ್ತಾನೆ, ಅಲ್ಲಿ ತನಕ ಕಾಣಲ್ಲ. ಕರೆಕ್ಟಾ? ಇದು 8 ನಿಮಿಷದ್ದು. ಇವಾಗ ಯಾವುದೋ ಒಂದು ಪ್ಲ್ಯಾನೆಟ್ ಅನ್ಕೋ. ಎಕ್ಸಾಂಪಲ್ ಇಲ್ಲಿ ಸ್ಯಾಟ್ರನ್ ಇದೆ, ಆಯಿತಾ? ಇಲ್ಲಿದೆ ಸ್ಯಾಟ್ರನ್. ಇಲ್ಲಿಂದ ಅಲ್ಲಿ ಬರೋದಕ್ಕೆ ನನಗೆ ಗೊತ್ತಿಲ್ಲ, ಜಾಸ್ತಿ ಹಿಡಿಬೋದೇನೋ. ಸಿಂಪ್ಲಿ ಇಫ್ ಯು ಟೇಕ್ 24 ಅವರ್ಸ್ ಆಯಿತು ಅನ್ಕೋ, 24 ಗಂಟೆ ಹಿಡಿದುತ್ತೆ ಅನ್ಕೋ. ಅವರ್ಸ್ ಅಲ್ವಾ? 24 ಅವರ್ಸ್ ಅಂದರೆ ಅವನೇನಾದ್ರೂ ತಲೆ ಬಾಚ್ಕೊತಾ ಇದ್ರೆ, ಅದು ತಲೆ ಶೇವ್ ಮಾಡ್ಕೊತಾ ಇದ್ರೆ, ಇವತ್ತೇನಾದ್ರೂ ಅವ್ನು ಶೇವ್ ಮಾಡ್ಕೊತ ಇದ್ರೆ ನಾಳೆಗೆ ನನಗೆ ಕಣ್ಣಿಗೆ ಕಾಣುತ್ತೆ ಅವ್ನು ತಲೆ ಶೇವ್ ಮಾಡ್ಕೊಂತ ಇರೋದು. ಕರೆಕ್ಟಾ? ಚೈನಾದ ನನ್ನ ಮಕ್ಕಳು, ಬಡ್ಡಿ ಮಕ್ಕಳು ಏನು ತಲೆ ಓಡಿಸವ್ರೆ ಅಂದರೆ, ಇಲ್ಲಿ ಅರ್ತಿತ್ತಲ್ಲ, ಇಲ್ಲಿ ಅರ್ತಿದೆ ಅಲ್ವಾ? ಹಾಗಾದರೆ ನಾವು ಇದು ಇಂಡೈರೆಕ್ಟ್ಲಿ ನಾವು ಹಿಂದೆ ನೋಡ್ತಿದ್ದೀವಿ ತಾನೇ, ಫಾಸ್ಟ್ ತಾನೇ ನೋಡ್ತಿರೋದು. ಇಲ್ಲಿಂದ ದೂರ ಎಲ್ಲೋ ಒಂದು ಪ್ಲಾನೆಟ್ನ ಹುಡುಕ್ತವ್ರೆ. ಆ ಪ್ಲಾನೆಟಲ್ಲಿ ನಿಂತ್ಕೊಂಡು ಇಲ್ಲೆಲ್ಲೋ ಪ್ಲಾನೆಟ್ ಇದೆ ಅನ್ಕೋ ದೂರ. ಇವಾಗ ಇಲ್ಲಿಂದ ಇಲ್ಲಿ ಬರೋದಕ್ಕೆ
ಒಂದು 100 ವರ್ಷ ಆಯಿತು ಅನ್ಕೊಳಪ್ಪ ಮಿನಿಮಮ್. ಇಲ್ಲಿಗೆ 3 ನಿಮಿಷ, ಇಲ್ಲಿಂದ ಇಲ್ಲಿಗೆ ಹೋಗಿ 100 ವರ್ಷ. 100 ವರ್ಷದ ಹಿಂದೆ ಏನಾಗಿತ್ತು ಅಂದರೆ ಗಾಂಧೀಜಿ ಹುಟ್ಟಿದ್ರ? ಇನ್ನು ಹುಟ್ಟಿರ್ಲಿಲ್ಲ. ಗಾಂಧೀಜಿ ಹುಟ್ಟಕ್ಕಿಂತ ಮುಂಚೆನೇ ನೋಡ್ಬೋದು, ಗಾಂಧೀಜಿ ಹುಟ್ಟೋದನ್ನು ನೋಡ್ಬೋದು. ಹೆಂಗಿದೆ? ಗಾಂಧೀಜಿ ಆಮೇಲೆ ತಗೋ ಫಸ್ಟ್ ವರ್ಲ್ಡ್ ವಾರ್ ಇಲ್ಲಿಂದ ನಿಂತ್ಕೊಂಡು ನೋಡ್ಬೋದು. ಫಸ್ಟ್ ವರ್ಲ್ಡ್ ವಾರ್ ಏನಾಗಿತ್ತು ಅಂತ, ಸೆಕೆಂಡ್ ವರ್ಲ್ಡ್ ವಾರ್ ಏನಾಗಿತ್ತು ಅಂತ ನೋಡ್ಬೋದು ಇಲ್ಲಿಂದ. ಹೆಂಗಿರುತ್ತೆ? ಫಾಸ್ಟ್ ನೋಡ್ಬೋದು ತಾನೆ. ಅಕಸ್ಮಾತ್ ನೀವು ಪಾಸ್ಟು ಫ್ಯೂಚರು ನೋಡ್ಬೋದು ಅನ್ನಂಗಿದ್ರೆ ನೀವು ಇಲ್ಲಿ ಏನು ಮಾಡ್ಬೋದು? ಏನು ಇಂಥ ಮೂವಿಗಳನ್ನೇ ಮಾಡೋದು ಹಾಲಿವುಡ್ಸು. ಯಾವುದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಯಾವುದು ಕಣ್ಣಿಗೆ ಕಾಣಲ್ಲ, ಇಂಥವು ಮಾಡ್ತವೆ. ನಾವು ಅದರಲ್ಲಿಲ್ಲ, ಅದಕ್ಕೆ ಅಷ್ಟಕ್ಕೊಂದು ಬಡ್ಜೆಟ್ ಬೇಕು. ಸೊ ನೀವು ಮುಂಚೆನೇ ಗೊತ್ತಾದರೆ, ಎಕ್ಸಾಂಪಲ್ ಟೇಕ್ ದೇವನಹಳ್ಳಿಯಲ್ಲಿ ಅನ್ಕೋ ಇಲ್ಲೊಂದು ಇಲ್ಲೇ ಇವಾಗ ಒಂದು ಏರ್ಪೋರ್ಟ್ ಬಂದಿದ್ದಕ್ಕೆ ಸತ್ತೋಗಿದ್ದೀರಾ ನೀವು, ಅಂದರೆ ಅಷ್ಟಕ್ಕೊಂದು ದುಡ್ಡು ಮಾಡಿದ್ದೀರಾ. ಎಕ್ಸಾಂಪಲ್ ಯು ಟೇಕ್ ದೇವನಹಳ್ಳಿ ಇನ್ನೊಂದು ಏರ್ಪೋರ್ಟ್ ಆಗುತ್ತೆ ಅಂತ ಅಂದ್ಕೊಳ್ರಿ. ಇನ್ನು ಫಸ್ಟಿಗೆ ಗೊತ್ತಾದ್ರೆ ಏನು ಮಾಡ್ತೀಯ? ಸಾಲಾಗಿರ ಮಾಡ್ಬಿಟ್ಟು ಒಂದು 100 ಎಕರೆ ತೊಗೊತೀಯಾ? ಆಯಿತಾ? ಸಾಲಾರ ಮಾಡಿ ಬೈದಿರ ಬೈಕ್ ಹೇಳ್ರಿ, ಸಾಲ ಕೊಡಲ್ಲ ನಾನು. ಒಂದು ವರ್ಷ ವೇಟ್ ಮಾಡಿರಿ, ನೆಕ್ಸ್ಟ್ ಕೊಡ್ತೀನಿ. ಇವಾಗ ನೀವು 1 ಕೋಟಿ 1 ಎಕರೆ ತೊಗೊಂಡ್ರೆ 1 ವರ್ಷ ಆದಮೇಲೆ ಇವಾಗೆಲ್ಲ 6 ಕೋಟಿ 1 ಎಕರೆ ಅಲ್ವಾ? 100 ಕೋಟಿ ತೊಗೊಂಡಿದ್ರೆ 100 × 600 ಕೋಟಿ. ಎಷ್ಟು ದುಡ್ಡು ಇಸ್ಕೊಂಡಿದ್ಯಾ? 100 ಕೋಟಿ ಹಾಳಾಗೋಗ್ಲಿ, 500 ಕೋಟಿ ಜೋಮಗೆ ಫ್ಯೂಚರ್ ಜೋಮಾಗ ಹಿಡ್ಕನ ಫ್ಯೂಚರ್ ನೋಡೋದ್ರಿಂದ ಇಷ್ಟೆಲ್ಲ ಆಟ ಆಡ್ಬೋದು. ಈ ಫ್ಯೂಚರ್ ಹೆಂಗ್ ನೋಡೋದು? ಲೈಟ್ ಕಣ್ಣ ಮೇಲೆ ಬಿದ್ದಾಗ, ಲೈಟ್ ನಮ್ಮ ಕಣ್ಣಿಗೆ ಕಾಣ್ತೈತೆ ಅಂತ ಗೊತ್ತಾದಾಗ ಮಾತ್ರ ಇಷ್ಟೆಲ್ಲ ಲೈಟು ಕೆಲಸ ಮಾಡುತ್ತೆ. ಒಂದನೇದು. ಮತ್ತು ಏನು ನಡೆಯುತ್ತಲ್ಲ ನಮ್ಮ ಕಣ್ಣು ಮುಂದೆ ಏನು ನಡೆಯುತ್ತಲ್ಲ, ಒಂದೊಂದ್ಸಲಿ ಆ ಲೈಟ್ ನಮಗೆ ಮೋಸ ಮಾಡಿಬಿಡುತ್ತೆ. ಎಕ್ಸಾಂಪಲ್ ಹೆಂಗೆ ಅಂದರೆ, ಇವಾಗ ಅನ್ಕೊಂತೀಯ ಅಲ್ಲಿಂದ ಕುತ್ಕೊಂಡು ನಮ್ಮ ಹುಡುಗಿ ನನ್ನೇ ನೋಡ್ತಾವಳೆ ಅಂತ, ಆದರೆ ಪ್ರಾಮಿಸ್ ಇಲ್ಲ, ಲೈಟು ಸ್ಟ್ರೈಟ್ ನೀನು ಬರಲ್ಲ. ಏನಾದರೂ ಮಿಡ್ಲಲ್ಲಿ ಏರು ಹೋದರೆ ಏನಾದರೂ ಆದರೆ ಬೆಂಡ್ ಆಗುತ್ತೆ. ಅವಳು ಯಾರೋ ನೋಡ್ತಾ ಇದ್ರೆ ನೀನು ನನ್ನೇ ನೋಡ್ತಾ ಇದ್ದೀನಿ ಅಂತ ಅನ್ಕೊಂತೀಯ. ಇದೇ ದೊಡ್ಡ ಮೋಸ. ಇದೆ ಪಾಪ ಅವ್ರು ಮಾಡ್ತಾ ಇಲ್ಲ, ಲೈಟ್ ಮಾಡೋ ಕೆಲಸ. ದಟ್ಸ್ ವೈ ವಿ ಟೆಲ್ ಡೋಂಟ್ ಬಿಲೀವ್ ಎನಿಥಿಂಗ್ ವಾಟ್ ಯು ಸಿ. ಕಾಣೋದೆಲ್ಲ ನಿಜ ಅಲ್ಲ, ಕಾಣದೇ ಇರೋದೆಲ್ಲ ಸುಳ್ಳು ಅಲ್ಲ. ಡೋಂಟ್ ಬಿಲೀವ್. ನಿಮ್ಮ ಕಣ್ಣುಗಳನ್ನ ನಂಬಕ್ಕಾಗ. ಲೈಟ್ ಇಷ್ಟೆಲ್ಲ ಆಟ ಆಡಿಸುತ್ತೆ. ಓಕೆ, ಸೊ ಏನಕ್ಕೆ ಇಷ್ಟೆಲ್ಲ ಆಟ ಆಡಿಸುತ್ತೆ ಅಂದರೆ ಅದ್ರ ಫಿನಾಮಿನನ್ ಅಂತ ಇದೆ. ಫಿನಾಮಿನನ್ ಮೀನ್ಸ್ ಅದಿರೋದೇ ಹಾಗೆ, ಏನು ಮಾಡೋಕ್ಕಾಗಲ್ಲ, ನೇಚರಲ್ಲೇ ಇದೆ, ಅದು ಥರ ಫಿನಾಮಿನನ್. ಸೊ ನಾವು ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಓನ್ಲಿ 2 ಫಿನಾಮಿನನ್ ಓದ್ತೀವಿ. ಒಂದು ರಿಫ್ಲೆಕ್ಷನ್ನು, ಇನ್ನೊಂದು ರಿಫ್ರಾಕ್ಟ್, ಎರಡೇ. ಸೊ ಇಫ್ ಯು ಟೇಕ್ ಎನಿಥಿಂಗ್ ಇನ್ ದ ವರ್ಲ್ಡ್, ಈ ಪ್ರಪಂಚದಲ್ಲಿ ಏನೇ ತಗೊಂಡ್ರು ಕೂಡ, ಬಾಡಿ ಆಗಲಿ ಚೇರ್ ಆಗಲಿ ಏನೇ ಆಗಲಿ, ಒಂದು ಸ್ಟ್ರೈಟ್ ಆಗಿರಬೇಕು, ಇಲ್ಲ ಅಂದರೆ ಬೆಂಡ್ ಆಗಿರ್ಬೇಕು. ಎರಡೇ ತಾನೇ ಪಾಸಿಬಲ್. ಸೊ ವಿಲ್ ಗೋ ಲೈಕ್ ದಿಸ್. ಈಗ ಎಕ್ಸಾಂಪಲ್ ಯು ಟೇಕ್, ಇವು ನನ್ನೇ ಅನ್ಕೊಳ, ಒಂದು ಇಲ್ಲಿ ಮಕ ನೋಡು, ಒಂದು ಒಳಕ್ಕೆ ಹೋಗಿತ್ತು, ಒಂದು ಮೇಲೆ ಅಂತೆ ಹಿಂಗಿದೆ, ಇನ್ನೊಂದು ಸ್ಟ್ರೈಟ್ ಆಗಿದೆ. ಕರೆಕ್ಟಾ? ಎಲ್ಲ ಬಾಡಿ ತಗೊಂಡು ನಾವು ಒಂದು ಸ್ಟ್ರೈಟ್ ಆಗಿರ್ಬೇಕಿಲ್ಲ ಬೆಂಡ್ ಆಗಿರಬೇಕು. ಓನ್ಲಿ ದೇರ್ ಆರ್ 2 ಪಾಸಿಬಿಲಿಟಿ. ಕರೆಕ್ಟಾ? ಸ್ಟ್ರೈಟ್ ಆಗಿರಬೇಕು, ಬೆಂಡ್ ಆಗಿರಬೇಕು. ಇನ್ನೊಂದು ಏನಾಗಿರ್ಬೇಕು, ನನ್ನ ಲೈಟ್ ಏನಾದರೂ ಬಂದರೆ ನನ್ನ ಒಳಗಡೆ ಹೋಗ್ಬೇಕು, ಇಲ್ಲ ಅಂದರೆ ಅದು ರಿಫ್ಲೆಕ್ಟ್ ಆಗಿ ಹೋಗ್ಬೇಕು. ಲೈಟ್ ಏನಾದರೂ ಒಳಗಡೆ ಹೋಗ್ತೈತೆ ಅಂದರೆ ನಿನ್ನ ಕಣ್ಣಿಗೆ ಕಾಣುತ್ತಾ? ಸತ್ರು ಕಾಣಲ್ಲ. ಸೊ ನನ್ನಿಂದ ರಿಫ್ಲೆಕ್ಟ್ ಆಗಿ ಬರಬೇಕು. ಸೊ ರಿಫ್ಲೆಕ್ಟ್ ಆಗಬೇಕು ಅಂದರೆ ನಾನು ಏನಾಗಿರ್ಬೇಕು ಹಂಗಾದ್ರೆ? ಮಿರರ್ ಆಗಿರ್ಬೇಕು. ಸೊ ವಿ ಹ್ಯಾವ್, ಸೊ ಲೈಟ್ ಇವಾಗ ನಿಮಗೇನಿದೆಲ್ಲ ಎರಡರಲ್ಲಿದೆ. ಒಂದು ಯಾವುದಾದ್ರ ಮೇಲೆ? ಒಂದು ಮಿರರ್ ಮೇಲೆ. ಓಕೆ, ಮಿರರಲ್ಲಿ ಲೈಟ್ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂತ. ಇನ್ನೊಂದು ಲೆನ್ಸ್ ಮೇಲೆ, ಇದ್ರ ಮೇಲೆ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂತ. ಓಕೆ, ಸೊ ಮಿರರಲ್ಲಿ 3 ಥರ ಮಿರರ್ ಇದೆ. ಒಂದು ಕಾನ್ಕೇವ್ ಮಿರರ್, another one is convex mirror, ಇನ್ನೊಂದು ಪ್ಲೇನ್ ಮಿರರ್. ಪ್ಲೇನ್. ಈ 3 ಥರ. ಪ್ಲೇನ್ ಅಂದರೆ ದಿಸ್ ಬೋರ್ಡ್ ಇಸ್ ಪ್ಲೇನ್. ಅದೇ ಬೆಂಡ್ ಆಗಿದ್ರೆ ಬೆಂಡ್ ಮಿರರ್. ಬೆಂಡ್ ಆಗಿದ್ರೆ
ಕಾನ್ಕೇವ್ ಆಗಿರುತ್ತೆ ಇಲ್ಲ ಕಾನ್ವೆಕ್ಸ್ ಆಗಿರುತ್ತೆ. ಸೊ ನಿಮಗೆ ಅದು ಕನ್ಫ್ಯೂಸ್. ಸೊ ವಿಲ್ ಲರ್ನ್ ಫಸ್ಟ್ ದಿಸ್ ಒನ್ ಮಿರರ್, ದೆನ್ ವಿಲ್ ಗೋ ವಿತ್ ಲೆನ್ಸ್. ಸೊ ಮಿರರ್ ಅಂತ ತಗೊಂಡಾಗ ಸಿ ಹೇಗಿರುತ್ತೆ ಅಂದರೆ ಅದು ಗ್ಲಾಸೇ, ಅದು ಇಟ್ ಇಸ್ ಎ ಗ್ಲಾಸ್. ಬಟ್ ಅದು ಮಿರರ್ ಯಾವಾಗ ಆಗುತ್ತೆ ಅಂದರೆ ಹಿಂದೆಗಡೆ ಪಾಲಿಶ್ ಮಾಡಿದಾಗ, ಈ ಥರ ಪಾಲಿಶ್ ಮಾಡಿದರೆ ದೆನ್ ಇಟ್ ವಿಲ್ ಬಿಕಮ್ ಮಿರರ್. ಸೊ ಸ್ಟ್ರೈಟ್ ಆಗಿದ್ರೆ ಪ್ಲೇನ್ ಮಿರರ್. ನಾವು ಇಟ್ ಈಸ್ ಬೆಂಡ್ ಆಗಿದೆ, ನಾವು ಒಳಗಡೆ ಜಾಗ ಇದೆ, ಇಟ್ ಈಸ್ ಇಲ್ಲಿಂದ ನೀನು ನಿಂತ್ಕೊಂಡು ನೋಡಿದ್ರೆ ಯು ದಿಸ್ ಈಸ್ ಯು ನೀನು ಅನ್ಕೋ, ಇಲ್ಲಿಂದ ಅದು ನೋಡ್ತಾ ಇದೆಯಾ ಏನಾಗಿದೆ, ಕೇವ್ ಆಗಿದೆ ತಾನೆ. ಕೇವ್ ಮೀನ್ಸ್ ವಾಟ್, ಬೆಂಡ್ ಆಗಿದೆ ತಾನೆ, ಕೇವ್. ಸೊ ದಟ್ ಈಸ್ ದಿಸ್ ಈಸ್ ಕಾಲ್ಡ್ ಕಾನ್ಕೇವ್ ಮಿರರ್. ಕಾನ್ವೆಕ್ಸ್ ಮಿರರ್ ಅಂದರೆ ಇಟ್ ವಿಲ್ ಬಿ ಲೈಕ್ ದಿಸ್, ಬಲ್ಜ್ಡ್ ಆಗಿರಬೇಕು. ಈ ಥರ ಬಲ್ಜ್ಡ್ ಆಗಿದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಕಾನ್ವೆಕ್ಸ್ ಮಿರರ್. ವಿ ಹ್ಯಾವ್ ಒನ್ ಮೋರ್ ಟೈಪ್ ಕಾಲ್ಡ್ ಪ್ಲೇನ್. ಹಿಂಗಿರುತ್ತೆ ಪ್ಲೇನ್ ಮಿರರ್. ಇದು ನಿಮ್ಗೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಗೊತ್ತಿರಲ್ಲ ಅದೇ ನೋಡು. ಈ ಎಕ್ಸಾಂಪಲ್ ಬರೀರಿ ಅಂದರೆ ಬರೆದ್ಬಿಡ್ತೀರಲ್ಲ. ರೈಟ್ ಎಕ್ಸಾಂಪಲ್ ಫಾರ್ ಪ್ಲೇನ್ ಮಿರರ್, ಮೇಕಪ್ ಮಿರರ್ ಅಲ್ಲ, ಹಂಗೆ ಬರೆದ್ಬಿಟ್ಟು ಅದನ್ನೇ ಇದ್ರಾಗ ನೋಡ್ಕೊಂಡ್ ಮಾಡ್ರಿ. ಇದ್ರ ಕಾನ್ವೆಕ್ಸ್ ಅಲ್ಲಿ ನೋಡ್ಕೊಂಡ್ ಮಾಡ್ರಿ, ಚೆನ್ನಾಗಿ ಕಾಣುತ್ತೆ. ಕಣ್ಣು ಇಷ್ಟು ದಪ್ಪ ಕಾಣ್ತಾ ಇರ್ತಾವ, ಆಗ ನೀಟಾಗಿ ಕಾಜಲ್ ಹಚ್ಚಲ್ಲಿ ಹಚ್ಕೋಬಹುದು. ಕರೆಕ್ಟ್ ಟೈಮಿಗೆ ನೆಟ್ ಖಾಲಿ ಆಗ್ಬಿಡುತ್ತೆ. ಡಾಟಾ ಪ್ಯಾಕು ಪ್ರಾಕ್ಟಿಕಲ್ ಐ ವಿಲ್ ಶೋ ಯು ಲೇಟರ್. ಓಕೆ, ಸಿ ಎಕ್ಸಾಂಪಲ್, ಈ ಥರ ಒಂದು ಗ್ಲಾಸ್ ಇದೆ ಅಂದ್ಕೊಳ್ರಿ. ಓಕೆ, ಹಿಂಗೆ ಸ್ಟ್ರೈಟಾಗಿ ಗ್ಲಾಸ್ ಇದೆ, ಈ ಥರ ಒಂದು ಸ್ಟ್ರೈಟಾಗಿ ಗ್ಲಾಸ್ ಇದೆ. ಹಿಂಗೇನಾದರೂ ಸ್ಟ್ರೈಟಾಗಿ ಗ್ಲಾಸ್ ಇದ್ದರೆ, ಇಫ್ ಈ ಥರ ಒಂದು ಲೈಟ್ ಹೋಗಿ ಅದ್ರ ಮೇಲೆ ಬೀಳುತ್ತೆ ಅನ್ಕೋ, ಈ ಥರ ಲೈಟ್ ಸ್ಟ್ರೈಟಾಗಿ ಹೋಗ್ತೈತೆ ಅನ್ಕೋ. ಹಾಂ, ಈ ಲೈಟ್ ಏನಾಗುತ್ತೆ, ನೀವು ಮಾತಾಡೋದು ಪ್ರತಿಯೊಂದನ್ನು ಕೇಳಿಸುತ್ತೆ ನನಗೆ, ಆಯಿತಾ? ಇದೇನಾಗುತ್ತೆ ಇವಾಗ, ಬೆಂಡ್ ಆಗುತ್ತೆ, ಹಿಂಗೆ ಮೀನ್ಸ್ ವಾಪಸ್ ಬರುತ್ತೆ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ ನನಗೆ ಯಾವ್ದಾರ ಒಂದು ಕಾನ್ಸ್ಟೆಂಟಾಗಿ ಇರಬೇಕು. ಇದು ಚೇಂಜ್ ಆಗುತ್ತೆ, ಅದು ಚೇಂಜ್ ಆಗುತ್ತೆ ಅಲ್ವಾ? ಇದೇನಾದರೂ ನಾನು ಬೆಂಡ್ ಮಾಡಿದರೆ ಅಲ್ಲೂ ಬೆಂಡ್ ಆಗ್ತಾ ಇರುತ್ತೆ. ಸೊ ನಾನು ಯಾವಾಗ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಒಂದು ಕಾನ್ಸ್ಟೆಂಟಾಗಿ ಇಡಬೇಕಲ್ಲ. ಮಿಡ್ಲಲ್ಲಿ ಒಂದು ಕಾನ್ಸ್ಟೆಂಟಾಗಿ ಇಡ್ತೀನಿ ಉದ್ದಕ್ಕೆ, ಆಯಿತಾ? ಸೊ ಇದರಲ್ಲಿ ದಿಸ್ ಒನ್ ಇಸ್ ಕಾಲ್ಡ್ ವಾಟ್, ಈ ಲೈನ್ನ, ಈ ಲೈಟ್ ರೇನ ಹಿಂಗೆ ಹೋಗುತ್ತಲ್ಲ ಸ್ಟ್ರೈಟಾಗೆ, ಇದನ್ನು ಇನ್ಸಿಡೆಂಟ್ ಅಂತ ಕರೀತಾರೆ. ಇನ್ಸಿಡೆಂಟ್ ರೇ. ಇದು ರಿಫ್ಲೆಕ್ಟೆಡ್. ಕನ್ಫ್ಯೂಸ್ ಆಗಿಬಿಟ್ರೆ ಇದೇ ಥರ ಬರುತ್ತೆ, ರಿಫ್ಲೆಕ್ಟೆಡ್. ವೈ ಇಟ್ ಇಸ್ ರಿಫ್ಲೆಕ್ಟೆಡ್? ವಾಪಸ್ ದ ಬೆಂಡಿಂಗ್ ಬ್ಯಾಕ್ ಆರ್ ಬೌನ್ಸಿಂಗ್ ಬ್ಯಾಕ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ರಿಫ್ರಾಕ್ಷನ್ ಈಸ್ ಡಿಫ್ರೆಂಟ್. ಓಕೆ, ರಿಫ್ಲೆಕ್ಷನ್ ಈಸ್ ಡಿಫ್ರೆಂಟ್. ನಾವು ದಿಸ್ ಈಸ್ ನಾರ್ಮಲ್ ಲೈನ್, ಕರೆಕ್ಟಾ? ನಾರ್ಮಲ್. ಅಲ್ಲಿ ಮೇಲೆ ಇತ್ತಲ್ಲ ಅದೇನದು, ಇದೇನಿದು? ಪ್ಲೇನ್ ಮಿರರ್. ಪ್ಲೇನ್ ಮಿರರ್. ಓಕೆ, ಫಾರ್ ಮಿರರ್ ಓನ್ಲಿ ದ ರಿಫ್ಲೆಕ್ಷನ್ ಹ್ಯಾಪನ್ಸ್. ಲೆನ್ಸಲ್ಲಿ ರಿಫ್ಲೆಕ್ಷನ್ ಆಗಲ್ಲ, ನಾರ್ಮಲಿ ಆಗಲ್ಲ. ಸೊ ಮಿರರಲ್ಲಿ ಇಟ್ ಮೇ ಬಿ ಪ್ಲೇನ್ ಮಿರರ್ ಆರ್ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ರಿಫ್ಲೆಕ್ಷನ್ ಆಗುತ್ತೆ. ಸೊ ದೇರ್ ಇಸ್ ಎ ಸೈಂಟಿಸ್ಟ್ ಕಾಲ್ಡ್ ಸ್ನೆಲ್ ಅಂತ ಒಬ್ಬ ಇದ್ದ. ಓಕೆ, ಸೊ ಈ ಗೇವ್ ಟು ಸ್ನೆಲ್ ಅಂತ ಒಬ್ಬ ಇದ್ದ. ಸೊ ಈ ಗೇವ್ 2 laws ಆಫ್ ರಿಫ್ಲೆಕ್ಷನ್. 2 ಲಾನ ಕೊಡ್ತಾನೆ ರಿಫ್ಲೆಕ್ಷನ್. ಒನ್ ಈಸ್ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್, ಆಲ್ ಲೈಸ್ ಇನ್ ಎ ಸೇಮ್ ಪ್ಲೇನ್ ಅಟ್ ಎ ಸೇಮ್ ಪಾಯಿಂಟ್. ಈ ಪಾಯಿಂಟ್ ಹತ್ರ ಮೀಟ್ ಆಗುತ್ತೆ, ಈ ಪಾಯಿಂಟ್ ಹತ್ರ ಮೀಟ್ ಆಗುತ್ತೆ, ಆರ್ ಎಲ್ಸ್ ಸೇಮ್ ಪ್ಲೇನ್ ಹತ್ರ ಬೀಳುತ್ತೆ. ಒಂದನೇದು, ಆಯಿತಾ? ಫಸ್ಟ್ ಲಾ. ಸೆಕೆಂಡ್ ಲಾ, ಇಫ್ ಐ ಟೇಕ್ ದಿಸ್ ಇಸ್ ಅನ್ ಆ್ಯಂಗಲ್, ಇದು ನಾನು ಏನಾದರೂ ಆ್ಯಂಗಲ್ ಅಂದ್ಕೊಂಡ್ರೆ, ಇದೊಂದು 30 ಡಿಗ್ರಿ ಇದೆ ಅನ್ಕೋ, ದಿಸ್ ಇಸ್ 30 ಡಿಗ್ರಿ ಇದೆ ಅನ್ಕೋ. ಸೊ ಈ ರಿಫ್ಲೆಕ್ಷನ್ ಏನಾಗಿರುತ್ತೆ? 30 ಡಿಗ್ರಿ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಇನ್ಸಿಡೆಂಟ್ ಆ್ಯಂಗಲ್. ಇನ್ಸಿಡೆಂಟ್ ಆ್ಯಂಗಲ್. ನೆಕ್ಸ್ಟ್ ಸೆಕೆಂಡ್ PU ಬರುತ್ತೆ, ಎಲ್ಲ ಬರುತ್ತೆ, ಸ್ವಲ್ಪ ಬಿಟ್ ಫಾರ್ವರ್ಡ್ ಇರುತ್ತೆ. ಇದು ರಿಫ್ಲೆಕ್ಟೆಡ್ ಆ್ಯಂಗಲ್. ಸೊ ದಿಸ್ ಒನ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಐ, ದಿಸ್ ಒನ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಆರ್. So the second law is called
angle of I is equal to angle of R. Otherwise sin I is equal to sin R. ಸೊ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿರುತ್ತಲ್ಲ, ಸೊ ನಾವು ಇದಕ್ಕೆ ಬೇಡ, ಇದೊಂದೇ ತಿಳ್ಕೊಳ್ರಿ ಏನಂತ, ಆ್ಯಂಗಲ್ ಆಫ್ ಈ ಆ್ಯಂಗಲ್ಸ್ ಇದು ಬೇಡ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಹೌ ಮೆನಿ laws are there? First one is called, this one is called as Snell's law. Okay, then ಇವೆರಡೂ ಬರುತ್ತೆ. ರೈಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಎರಡೂ ಬರೀಬೇಕು. ಫಸ್ಟ್ ಲಾ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಎರಡನೇ ಲಾ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ನಾರ್ಮಲ್ ರಾ ಆಲ್ ಲೈಸ್ ಆನ್ ಎ ಸೇಮ್ ಪ್ಲೇನ್. ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಇದು 2 laws ಆಫ್ ರಿಫ್ಲೆಕ್ಷನ್. ಇದು ನಾನು ಇದಕ್ಕೆ ತೊಗೊಂಡಾಗ ಪ್ಲೇನ್ ಮಿರರಿಗೆ ತೊಗೊಂಡಾಗ ನಾವು ವಿ ಹ್ಯಾವ್ ಅನದರ್ 2 ಮಿರರ್ಸ್. ಯಾವ್ಯಾವು? ಸೊ ಫಸ್ಟ್ ವಿ ಶುಡ್ ನೋ ಪಾರ್ಟ್ಸ್ ಆಫ್ ದ ಮಿರರ್. ಯಾವ್ಯಾವ ಪಾರ್ಟ್ ಇದಾವೆ ಅಂತ ತಿಳ್ಕೋಬೇಕು. ಇಫ್ ಐ ಟೇಕ್ ದಿಸ್ ಇಸ್ ಅ ಕಾನ್ಕೇವ್, ಇದನ್ನು ಕಾನ್ಕೇವ್ ಮಿರರ್ ಅಂತ ಅಂದ್ಕೊಂಡ್ರೆ ಇದ್ರ ಫುಲ್ ಏನು ಬರುತ್ತಲ್ಲ, ದಿಸ್ ಫುಲ್ ಒನ್ ಆಯಿತಾ, ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ, ಇದು ಏನಂತ ಕರೀತಾರೆ ಸರ್ಕಲಲ್ಲಿ? ಸರ್ಕಲಲ್ಲಿ ಏನಂತ ಕರೀತಾರೆ? ಸರ್ಕಲಲ್ಲಿ ಏನಂತ ಕರೀತಾರೆ? ಡಯಾಮೀಟರ್ ಅಂತ ಕರೀತಾರೆ. ಓಕೆನಾ? ಸೊ ಇದೇ ಫುಲ್ ಸರ್ಕಲ್ ಇರುತ್ತೆ. ಬಟ್ ನಾವು ಮಿರರ್ ಬಂದಾಗ ಈ ಫುಲ್ ಸರ್ಕಲ್ ಬಂದು ನಾವು ರೀಡ್ ಮಾಡೋದು ಹೆಂಗೆ? ಅದಕ್ಕೋಸ್ಕರ ಓನ್ಲಿ ಎಲ್ಲಿ ತನಕ ಬ್ಲೂ ಯೆಲ್ಲೋ ಕಲರ್ ಕಾಣ್ತಿತ್ತಲ್ಲ ಆ ಕಡೆ, ಆಯ್ತಾ, ಮಿರರ್ದು, ದಟ್ ಈಸ್ ಕಾಲ್ಡ್ ಅಪಾರ್ಚರ್. ಅದರ್ವೈಸ್ ಇಫ್ ಐ ಟೇಕ್ ಎ ಪಿಂಕ್ ಕಲರ್, ಇಫ್ ಐ ಡ್ರಾ ದಿಸ್, ಎಲ್ಲಿ ತನಕ ಲೈಟ್ ಅದ್ರ ಮೇಲೆ ಬೀಳ್ಬೋದಲ್ಲ ಅದನ್ನು ಅಪರ್ಚರ್ ಅಂತ ಕರೀತಾರೆ. ದಿಸ್ ಸ್ಟ್ರೈಟ್ ಲೈನ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇಫ್ ಐ ಟೇಕ್ ಮಿಡಲ್, ದಿಸ್ ಒನ್, ಇಲ್ಲಿಂದ ಇಲ್ಲಿಗೆ ಈ ಲೆಂತ್ ಇದೆಯಲ್ಲ, ಇದನ್ನೇ ಅಂತ ಕರೀತಾರೆ. ಸೊ ದಿಸ್ ವಿಲ್ ಬಿಕಮ್ ಸೆಂಟರ್ ಆಫ್ ದ ಕರ್ವೇಚರ್. ದಿಸ್ ವಿಲ್ ಬಿಕಮ್ ಸೆಂಟರ್ ಆಫ್ ದ ಕರ್ವೇಚರ್. ಇಲ್ಲಿಂದ ಇಲ್ಲಿಗೆ ಅಂತ ಕರೀತಾರೆ ರೇಡಿಯಸ್ ಆಫ್ ದ ಕರ್ವೇಚರ್. ಇದು ಸೆಂಟರ್ ಆಫ್ ದ ಕರ್ವೇಚರ್, ರೇಡಿಯಸ್ ಆಫ್ ದ ಕರ್ವೇಚರ್. ಈ ಮಿಡಲ್ಗೆ ಇನ್ನೊಂದು ಪಾಯಿಂಟ್ ಇರುತ್ತೆ, ದಿಸ್ ಈಸ್ ಕಾಲ್ಡ್ ಫೋಕಸ್. ಯಾಕೆ ಫೋಕಸ್ ಅಂತ ಕರೀತಾರೆ ಅಂದರೆ, ಐ ವಿಲ್ ಶೋ ಯು ನೆಕ್ಸ್ಟ್ ಕ್ಲಾಸ್ ವಿತ್ ಪ್ರಾಕ್ಟಿಕಲಿ. ಯಾವ್ದಾರ ಲೈಟ್ ಸ್ಟ್ರೈಟಾಗಿ ಬಂತು ಅಂದರೆ ಒಂದು ಲಾ, ಪ್ಯಾರಲಲ್ ಆಗಿ ಬಂದರೆ, ಪ್ಯಾರಲಲ್ ಟು ದಿಸ್ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಕಾಲ್ಡ್ ಪ್ಯಾರೆಕ್ಸಿಯಲ್ ಲೈನ್. ಎಲ್ಲ ಲೈನು ಸ್ಟ್ರೈಟಾಗಿ ಬಂದರೆ ಅದು ಕರೆಕ್ಟು ಫೋಕಸ್ ಮೇಲೇ ಬೀಳ್ತಾ ಇರುತ್ತೆ. ಸೊ ಇದು ಒಂದ್ರೆ, ಇಫ್ ಐ ಟೇಕ್ ಒನ್ ಮೋರ್ ರೇ ಇದ್ರ ಮೇಲೆ ಬೀಳುತ್ತೆ. ಇಫ್ ಐ ಟೇಕ್ ಇಯರ್ ಒನ್ ಮೋರ್ ರೇ ಇದ್ರ ಮೇಲೆ ಬೀಳುತ್ತೆ. ಸೊ ಇದನ್ನ ತೊಗೊಂಡ್ರೆ ಇದ್ರ ಮೇಲೆ ಬೀಳ್ತಾ ಇರುತ್ತೆ. ಸೊ ಸೆಂಟರಿಗಿದ್ರೆ ಸೆಂಟರ್ ಆಫ್ ದ ಕರ್ವೇಚರ್, ಸೆಂಟರು ಮತ್ತು ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಪೋಲ್. ಸೆಂಟರು ಪೋಲು ಮಿಡ್ಲಾಗಿರೋದು ಫೋಕಲ್ ಲೆಂತ್. ಸೊ ಇದು ಎಷ್ಟು ಕರೆಕ್ಟಾಗಿರುತ್ತೆ ಅಂದರೆ ಅದ್ರ ಡೆರಿವೇಷನ್ ಇದೆ. ನಿಮಗೆ ಫೋಕಲ್ ಲೆಂತ್ ಏನಿದೆಯಲ್ಲ, ಇದು ಫೋಕಲ್ ಲೆಂತು, ಇದು ಫೋಕಲ್ ಲೆಂತ್. ಎಫ್ ಇಸ್ ಈಕ್ವಲ್ ಟು 2F ಇಸ್ ಈಕ್ವಲ್ ಟು ಸೆಂಟರ್ ಆಫ್ ದ ಕರ್ವೇಚರ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲಿಂದ ಅಲ್ಲಿಗೂ ಸೇಮ್ ಇರುತ್ತೆ. ಇದ್ರ ಟೋಟಲ್ಲು ರೇಡಿಯಸ್ ಆಫ್ ದ ಕರ್ವೇಚರ್, ಅಥವಾ ಇದು ಸೆಂಟರ್ ಆಫ್ ದ ರೇಡಿಯಸ್ ಅಂತಲೂ ಅನ್ಕೋ. R ಇಸ್ ಈಕ್ವಲ್ ಟು 2F, ಆರ್ F ಇಸ್ ಈಕ್ವಲ್ ಟು R/2. ಕ್ಲಿಯರ್? ಇಫ್ ಐ ಟೆಲ್ ಯು ದ ಸೆಂಟರ್ ಆಫ್ ದ ರೇಡಿಯಸ್ ಆಫ್ ದ ಕರ್ವೇಚರ್ ಈಸ್ 5 ಮೀಟರ್, ಫೈಂಡ್ ದ ಫೋಕಲ್ ಲೆಂತ್ ಅಂತ ಕೇಳಿದ್ರೆ 5/2. 5/2 ಇಸ್ ಈಕ್ವಲ್ ಟು 2.5 ಮೀಟರ್ಸ್. ಕ್ಲಿಯರಾ? ಇದು ಅರ್ಥ ಆಯ್ತಾ? ಹೇಳ್ತೀರಿ ಇವಾಗ ಯಾವುದಿದ್ದು ಏನಂತ ನಾನೇನಾದ್ರು ಡ್ರಾ ಮಾಡಿದರೆ, ಇದು ಯಾವ ಮಿರರ್ ಹೆಂಗೆ ಹೇಳ್ತೀರಾ? ಕಾನ್ವೆಕ್ಸ್ ಆರ್ ಕಾನ್ಕೇವ್? ಯು ಕ್ಯಾನಾಟ್ ಟೆಲ್ ಇಸ್ ಕಾನ್ವೆಕ್ಸ್ ಆರ್ ಕಾನ್ಕೇವ್ ಅಂಟಿಲ್ ಐ ಪುಟ್ ಎ ಪಾಲಿಶ್. ಇದು ಯಾವುದು? ಹಾಂ, ಕಾನ್ವೆಕ್ಸ್ ಆರ್ ಕಾನ್ಕೇವ್? ಕಾನ್ವೆಕ್ಸ್. ಉಬ್ಬಿದೆ ನೋಡಿಲ್ಲಿ, ಬಲ್ಜ್ಡ್ ಆಗಿದೆ, ಸೊ ಅದಕ್ಕೆ ಕಾನ್ವೆಕ್ಸ್. ಹಿಂಗಿದ್ರೆ ಇದು ನನ್ನ ಮಕ್ಕಳ, ಇದು ಕಾನ್ವೆಕ್ಸೇ. ಲೈಟ್ ಯಾವಾಗಲೂ ಇಲ್ಲಿ ಬೀಳುತ್ತೆ, ಲೈಟ್ ಯಾವತ್ತೂ ಇದ್ರ ಬೀಳಲ್ಲ. ಅಕಸ್ಮಾತ್ ಲೈಟ್ ಇದ್ರ ಮೇಲೆ ಬಿದ್ದರೆ ಅಬ್ಸರ್ವ್ ಆಗುತ್ತೆ, ರಿಫ್ಲೆಕ್ಷನ್ ಆಗಲ್ಲ. ಈ ಪಾಲಿಸ್ಟ್ ಏರಿಯಾ ಮೇಲೆ ಲೈಟ್ ಬೀಳಬೇಕು. ಅರ್ಥ ಆಯ್ತಾ? ಇವಾಗ ಹೇಳ್ತೀರಾ ಇದು ಯಾವುದು? ಮಂಗನ ಮಕ್ಕಳ, ಪಾಲಿಶ್ ಮಾಡಿಲ್ಲ ಅಂದರೆ ಅದು ಮಿರರ್ ಆಗದೇ ಇಲ್ಲ.
ಇಟ್ ಈಸ್ ನೈದರ್ ಕಾನ್ಕೇವ್ ಮಿರರ್ ಆರ್ ಕಾನ್ವೆಕ್ಸ್ ಮಿರರ್, ಎರಡು ಮಿರರ್ ಅಲ್ಲ. ಇದು ನೆಕ್ಸ್ಟ್ ಲೆನ್ಸ್ ಅಲ್ವ ಅಂತ ಬರುತ್ತೆ. ಸೊ ಹಿಂಗಿದ್ರೆ ಅಂತ ಕರೀತಾರೆ, ಹಾಂ ಅದನ್ನ ಲೈನ್ ಅಂತ ಕರೀತಾರೆ. ಯಾಕೆ ಮಿರರ್ ಅಲ್ಲ? ಪಾಲಿಶ್ ಮಾಡಬೇಕು, ಪಾಲಿಶ್ ಮಾಡಿದ್ರೆ ಮಾತ್ರ ಮಿರರ್ ಅಂತ ಕರೆಯೋದು. ಕ್ಲಿಯರ್? ನೌ ಯು ಲರ್ನ್ ಆಲ್ ದ ಪಾರ್ಟ್ಸ್ ಆಫ್ ಮಿರರ್. ಹೇಳ್ತೀರಿ ಇವಾಗ. ಸೊ ದಿಸ್ ಈಸ್ ವಿಚ್ ಮಿರರ್? ಏಯ್, ಕಾನ್ಕೇವ್ ಮಿರರ್, ಕರೆಕ್ಟಾ? ಸೊ ಸೆಂಟರ್ ಇಸ್ ಕಾಲ್ಡ್ ಸೆಂಟರ್ ಆಫ್ ದ ಕರ್ವೇಚರ್ ಇಂಡಿಕೇಟೆಡ್ ವಿತ್ ಆರ್. ಸೊ ಸೆಂಟರ್ ಆಫ್ ದ ಕರ್ವೇಚರ್, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನಂತ ಕರೀತಾರೆ? ರೇಡಿಯಸ್ ಆಫ್ ದ ಕರ್ವೇಚರ್. ಮಿಡ್ಲಾಗಿರೋದು ಫೋಕಲ್ ಲೆಂತ್, ಫೋಕಸ್. ಇಲ್ಲಿಂದ ಇಲ್ಲಿ ಲೆಂತು, ಅಲ್ಲಿಂದ ಅಲ್ಲಿ ಲೆಂತು, ಫೋಕಲ್ ಲೆಂತ್. ಇದು ಎಲ್ಲ ಯಾವತ್ತೂ ಕೂಡ ಎಲ್ಲಿಂದ ಮೆಜರ್ ಮಾಡಬೇಕು? ಪೋಲ್ ಇಂದ ಮೆಜರ್ ಮಾಡಬೇಕು. ಆಯ್ತಾ? ಒಂದನೇದು. ಇದೆಲ್ಲ ಪಾರ್ಟ್ಸ್ ಆಫ್ ದ ಇದು. ಅಪರ್ಚರ್ ಎ ಇಂದ ಬಿಗೆ, ಇಲ್ಲಿಂದ ಇಲ್ಲಿಗೆ ಅಪರ್ಚರ್. ಈ ಲೈನ್ ಏನಂತ ಕರೀತಾರೆ? ಹೈ ಮಂಗ. ಲೈನ್ ಏನಂತ ಕರೀತಾರೆ? ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ಪಿ ಇಸ್ ಕಾಲ್ಡ್ ಪೋಲ್, ಎಫ್ ಇಸ್ ಕಾಲ್ಡ್ ಫೋಕಸ್. ನನ್ನ ಫೋಕಲ್ ಅಂತ ಕೋತ್ ನನ್ನ ಮಕ್ಕಳು. ಟೇಕ್ ನಾವು ದಿಸ್ ಈಸ್ ಎ ಬಿ ಸಿ. ನೌ ಟೆಲ್ ಎ ಸಿ ಇಸ್ ಕಾಲ್ಡ್, AC is called AC means this length is called center of the curvature. allale radius ado. C andre center of the curvature, allinda alli length radius, illinda illi length focal length. F focus, C center of the curvature, AC radius, BC B focal length. Clear? So I will tell you the two laws. ಹಿಂಗೆ ಅದು ರೇಸ್ ಹಿಂಗೆ ವರ್ಕ್ ಆಗುತ್ತೆ. ಪ್ರಾಕ್ಟಿಕಲಿ ನಾನು ನಾಳೆ ತೋರಿಸ್ತೀನಿ. ಸೊ ಒಂದನೇದು ಏನು ಅಂದರೆ, ಯಾವುದಾದ್ರೂ ರೇ, ಎನಿ ರೇ, ಇಫ್ ಐ ಟೇಕ್ ದಿಸ್, ವಾಟ್ 1 minute. ಇಫ್ ಎನಿ ರೇ, ಇದು ಪ್ರಿನ್ಸಿಪಲ್ ಆಕ್ಸಿಸ್ ತಾನೆ. ಎನಿ ರೇ ಇಫ್ ಇಟ್ ಇಸ್ ಟ್ರಾವೆಲಿಂಗ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಕರೆಕ್ಟಾಗೆ ಫೋಕಲ್ ಲೆಂತ್ ಮೇಲೆ ಪಾಸ್ ಆಗುತ್ತೆ. ಈ ಲೈನ್ ಹಾಕಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ, ಹುಷಾರು. ಆಯಿತಾ? ಇದು ಎಲ್ಲಿ ಬೇಕಾದರೂ ಹೋಗಲಿ, ಪ್ಯಾರಲಲ್ ಆಗಿ ಹೋದರೆ ಫೋಕಲ್ ಲೆಂತ್ ಮೇಲೆ, ಸ್ಟ್ರೈಟ್ ಎಲ್ಲಿ ಬೇಕಾದರೂ ಹೋಗಲಿ ಫೋಕಲ್. ಬಟ್ ಹೆಂಗಿರ್ಬೇಕದು? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇರಬೇಕು. ಇದು ಒಂದನೇದು. ಆಯಿತಾ? ಇದು ಒಂದನೇ ಲಾ. ಆಯಿತಾ? ಇದರಲ್ಲಿ ಮಾಡಬೇಕಾದ್ರೆ ಸೆಕೆಂಡ್ ಲಾ ಈಸ್ ಸೆಂಟರ್ ಆಫ್ ದ ಕರ್ವೇಚರ್ ಮೇಲೆ ಏನಾದರೂ ಲೈನ್ ಹೋದರೆ ಏನು ಬರ್ಕೋಬೇಡ್ರಿ, ನೀಟಾಗಿ ಪಾಠ ಕೇಳ್ರಿ. ಆಮೇಲೆ ನೀವೇ ಒಂದು 10 ಜನಕ್ಕೆ ಹೇಳ್ಕೊಡ್ಬೋದು. ಪ್ರಾಬ್ಲಮ್ ನೋಡಲ್ಲ ನೀವು, ನನ್ನ ಮಕ್ಕಳು. ಇಫ್ ಎ ರೇ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಇದು ಸಿ ಅಲ್ವಾ, ಇದು ಎಫ್ ಅಲ್ವಾ, ಸೆಂಟರ್ ಆಫ್ ದ ಕರ್ವೇಚರ್ ಮೇಲೆ ಹೋಯ್ತು ಅಂದರೆ, ಹಿಂಗೆ ಸ್ಟ್ರೈಟಾಗಿ ಹೋಗಿದ್ರೆ ಮತ್ತೆ ವಾಪಸ್ ಹಂಗೆ ಹೋಗುತ್ತದು. ಓಕೆ? 2 ಲಾ. ಫಸ್ಟ್ ಲಾ, if the ray is travel parallel to principal axis, then it will fall on the focal length. First one. Second one, if a ray travel through center of the curvature, again it will come back to center of the curvature. Clear? Get back to you tomorrow. Bye. See you.